ಈ ಥರ ಒಮ್ಮೆ ನುಗ್ಗೆಕಾಯಿ ಪಲ್ಯ ಮಾಡಿ ನೋಡ್ರಿ, ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತಿ. ಚಪಾತಿ ರೈಸ್ ಜೊತೆ ಕಾಂಬಿನೇಷನ್ ಭಾರಿ ಐತಿ. ಪಲ್ಯ ಟ್ರೈ ಮಾಡಿರಿ. ಶೇಂಗಾ ಪುಡಿ, ಒಂದು ಟೊಮಾಟೊ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಅದ್ರಕ, ಒಂದು 4 ಬೆಳ್ಳುಳ್ಳಿ, ಕರಿಬೇವು, ಲಾಲ್ ಮಸಾಲ, ಜೀರಿಗೆ, ಅರಿಶಿನ ಪುಡಿ, ಗರಂ ಮಸಾಲ, ನುಗ್ಗೆಕಾಯಿ. ಒಂದು ಪ್ಲೇಟ್ನಾಗ ಶೇಂಗಾ ಪುಡಿ ಹಾಕ್ರಿ. ಶೇಂಗಾ ಪುಡಿ ಆದ ಬಳಿಕ 1 ಚಮಚ ಅರಿಶಿನ ಪುಡಿ ಹಾಕ್ರಿ, 1 ಚಮಚ ಲಾಲ್ ಮಸಾಲ ಹಾಕ್ರಿ, 1 ಚಮಚ ಗರಂ ಮಸಾಲ ಹಾಕ್ರಿ. ಅದು ಆದ ಬಳಿಕ ಕಟ್ ಮಾಡಿರೋ ಟೊಮೊಟೊ ಹಾಕ್ರಿ. ಟೊಮೊಟೊ ಆದ ಬಳಿಕ 1 ಚಮಚ ಚಟ್ನಿ ಪುಡಿ ಹಾಕ್ರಿ. ನಾ ಇಲ್ಲಿ 2 ಚಮಚ ಚಟ್ನಿ ಪುಡಿ ಹಾಕತ್ತೀನಿ. ಚಟ್ನಿ ಪುಡಿ ಆದ ಬಳಿಕ ರುಚಿಗೆ ತಕ್ಕಷ್ಟು 1 ಚಮಚ ಉಪ್ಪು ಹಾಕ್ರಿ. ಉಪ್ಪು ಹಾಕಿದಾದ ಬಳಿಕ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ರಿ. ಬೆಳ್ಳುಳ್ಳಿ ಆದ ಬಳಿಕ ಎಲ್ಲನೂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊರಿ. ಅದು ಮಿಕ್ಸ್ ಮಾಡಿದಾದ ಬಳಿಕ ಸ್ವಲ್ಪ ಕ್ವಾಂಟಿಟಿ ನೋಡಿ ನೀರು ಹಾಕ್ರಿ. ನೀರು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇದು ಮಿಕ್ಸ್ ಆಗಬೇಕು. ಈ ಥರ ಮಿಕ್ಸ್ ಮಾಡ್ಕೊರಿ ಇದನ್ನು. ಇದು ಮಿಕ್ಸ್ ಮಾಡಿದಾದ ಬಳಿಕ ಕಡಾಯಾಗ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ ಬಳಿಕ ಸಾಸಿವೆ ಹಾಕ್ರಿ. ಸಾಸಿವೆ ಆದ ಬಳಿಕ ಬೆಳ್ಳುಳ್ಳಿ ಅದ್ರಕ ಪೇಸ್ಟ್ ಇತ್ತಲ್ಲ ಪೇಸ್ಟ್ ಹಾಕ್ರಿ. ಅದು ಹಾಕಿದ ಬಳಿಕ ಅದನ್ನ ಎಣ್ಣೆಯಾಗ ಚೆಂದಾಗಿ ಹುರ್ಕೋಬೇಕು. ಎಣ್ಣೆಯಾಗ ಅದು ಹುರಿದಿದ್ದಾದ ಬಳಿಕ ಕರಿಬೇವು ಹಾಕ್ರಿ. ಕರಿಬೇವು ಹಾಕಿ ಅದನ್ನ ಚೆನ್ನಾಗಿ ಎಣ್ಣೆಯಾಗ ಹುರ್ಕೋರಿ. ಕರಿಬೇವು ಲಸೂನ್ ಪೇಸ್ಟ್ ಎರಡು ಚೆಂದಾಗಿ ಎಣ್ಣೆಯಾಗ ಹುರಿಬೇಕು. ಅದು ಹುರಿದಿದ್ದಾದ ಬಳಿಕ ಶೇಂಗಾ ಪುಡಿ ಮಸಾಲೆ ಎಲ್ಲ ಥರ ಮಿಕ್ಸ್ ಮಾಡಿಟ್ಟಿದ್ವಲ್ಲ, ನೀರು ಹಾಕಿ ಅದನ್ನು ಹಾಕ್ರಿ. ಈಗ ಅದು ಹಾಕಿ ಅದನ್ನು ಚೆಂದಾಗಿ ಎಣ್ಣೆ ಬಿಡಬೇಕು. ಆ ಥರ ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ ಎಲ್ಲ ಮಸಾಲ ಬಿಡಬೇಕು. ಆ ಥರ ಇದನ್ನೇ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿದಾದ ಬಳಿಕ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುದಿಯಾಕೆ ಬಿಡ್ರಿ. ಕುದಾದ ಬಳಿಕ ನೋಡ್ಬೋದು ಈಗ ಯಾವ ಥರ ಎಣ್ಣೆ ಬಿಟ್ಟೈತಿ. ಈ ಥರ ಎಣ್ಣೆ ಬಿಡಬೇಕು ಪೂರ ಮಸಾಲ. ಅದು ಎಣ್ಣೆ ಬಿಟ್ಟ ನಾವೇನು ನುಗ್ಗೆಕಾಯಿ ಕುದಿಸಿದ್ವಲ್ಲ, ಈಗ ಅದನ್ನು ನುಗ್ಗೆಕಾಯಿ ಹಾಕ್ರಿ. ಅದನ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ನುಗ್ಗೆಕಾಯಿ ಮಸಾಲ ಎರಡು ಮಿಕ್ಸ್ ಆಗಬೇಕು. ಆ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಈಗ ರುಚಿಗೆ ತಕ್ಕಷ್ಟು 1 ಚಮಚ ಉಪ್ಪು ಹಾಕ್ರಿ. ಉಪ್ಪು ಹಾಕಿದಾದ ಬಳಿಕ ಇದನ್ನ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಒಗಿರಿ. ಕೊತ್ತಂಬರಿ ಆದ ಬಳಿಕ ನೋಡ್ಬೋದು ನುಗ್ಗೆಕಾಯಿ ಪಲ್ಯ ರೆಡಿ ಆಗ್ತೈತಿ. ಈ ಥರ ಒಮ್ಮೆ ನುಗ್ಗೆಕಾಯಿ ಪಲ್ಯ ಟ್ರೈ ಮಾಡಿರಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಇರ್ತೈತಿ. ಯಾವಾಗೂ ಬೇಳೆ ಸಾರು ತಿಂದು ಬೇಸರ ಬಂದವ್ರಿಗೆ ಈ ಥರ ನುಗ್ಗೆಕಾಯಿ ಸಾಂಬಾರು ಇಷ್ಟ ಆಗ್ತೈತಿ. ಶೇಂಗಾ ಪುಡಿ ಹಾಕಿ ಮಾಡಿದ್ರೆ ಈ ಥರ ಒಮ್ಮೆ ಟ್ರೈ ಮಾಡಿರಿ.